ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಹೊಸ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದೆಡೆ ಬಹುತೇಕ ಶಾಸಕರು ಹೊಸ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕಾಗಿ ಮುಗಿ ಬೀಳುತ್ತಿದ್ದಾರೆ. ಅಭಿಮಾನಿಗಳು, ಕಾರ್ಯಕರ್ತರು ತಮ್ಮ ನಾಯಕರ ಪರವಾಗಿ ಒತ್ತಡ ಹಾಕುತ್ತಿದ್ದಾರೆ. ಒಟ್ಟಾರೆಯಾಗಿ ಇಡೀ ರಾಜಕೀಯ ಪಡಸಾಲೆಯಲ್ಲಿ ಅಧಿಕಾರದ ಗದ್ದಿಗೆಗಾಗಿ ಲಾಬಿ ನಡೆಯುತ್ತಲೇ ಇದೆ. ಆದರೆ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಅವರು ರಾಜಕೀಯ ಕಸರತ್ತುಗಳು ನಡೆಯುತ್ತಿರುವ ಬೆಂಗಳೂರಿಗೆ ಧಾವಿಸದೆ ಮೈಸೂರಿನತ್ತ ದೌಡಾಯಿಸಿದ್ದಾರೆ. ಕಾರಣವೇನು ಗೊತ್ತೇ? ಇತ್ತೀಚೆಗೆ ವಿದ್ಯುತ್ ಅವಘಡದಲ್ಲಿ ಗಂಭೀರ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಕುಶಾಲನಗರದ ಬಾಲಕಿ ಸಾನ್ವಿಯ ಯೋಗಕ್ಷೇಮ ವಿಚಾರಿಸಲೆಂದೇ ಡಾಕ್ಟರ್ ಮಂತರಗೌಡ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಕುಶಾಲನಗರದ ಗುಮ್ಮನಕೊಲ್ಲಿಯ ನಿವಾಸಿ ಉಮೇಶ್ ಎಂಬುವರ ಪುತ್ರಿ 14ರ ಪ್ರಾಯದ ಸಾನ್ವಿಯನ್ನು ಭೇಟಿ ಮಾಡಿದ ಡಾಕ್ಟರ್ ಮಂತರಗೌಡ ಉತ್ತಮ ವೈದ್ಯಕೀಯ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸೂಚನೆ ನೀಡಿದಲ್ಲದೆ ಪೋಷಕರಿಗೆ ಸಮಾಧಾನ ಹೇಳಿದರು. ಸಿಗುವ ಅಧಿಕಾರಕ್ಕಾಗಿ ಪರಿತಪ್ಪಿಸುತ್ತಲೇ ಒತ್ತಡ ಹಾಕುವ ಒಂದಲ್ಲ ಒಂದು ಕಸರತ್ತು ಮಾಡುವವರ ಮಧ್ಯೆ ತನ್ನ ಕ್ಷೇತ್ರದ ಜನರ ನೋವು ನಲಿವುಗಳಲ್ಲಿ ಭಾಗಿಯಾಗಿ ಕಣ್ಣೀರೊರೆಸುವ ಮೂಲಕ ಡಾಕ್ಟರ್ ಮಂತರಗೌಡ ತಮ್ಮ ರಾಜಕೀಯ ಪ್ರಬುದ್ಧತೆ ಮೆರೆದಿರುವುದು ಮಾದರಿಯೇ ಸರಿ. ಅದು ಬಿಟ್ಟರೆ ಕೈ ಎರಡು ಕ್ಲೀನಾಗಿ ಅಪ್ಟೇಕ್ ಆಗಿದೆ ಅಂತೆ, ಫೇಸ್ ಲೈನ್ ತಾಲಂಗೆ ಗೀಳಾಗಿದೆ. ಸೊ ದರ್ ಇಸ್ ನೋ ಪ್ರಾಬ್ಲಮ್. 1 ವೀಕ್ ಅಲ್ಲಿ ನೀನು ವಾಪಸ್ ಮನೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳೋರು. ಆಯ್ತಾ? ಡಾಕ್ಟರ್ ಹತ್ರ ಮಾತಾಡಿದ್ರೆ ಡೋಂಟ್ ವರಿ, ಇದು ಯಾರ್ದು ಅಲ್ಲ, ಇಟ್ ಇಸ್ ಆಲ್ ಯೋರ್. ನಿಂದು ಹಾರ್ಡ್ ವರ್ಕ್, ನಿಂದು ಮನಸ್ಸಿಂದ ನೀನು ಆಯ್ತಾ ಇರೋದು. ಓಕೆ, ಹುಷಾರು. ಅಪ್ಪ ಅಮ್ಮ ಎಷ್ಟು ಟೆನ್ಷನ್ ತಗೊಂಡು ಗೊತ್ತಾ? ಏನು ಕಿವಿದೇನಾದ್ರು ಏನಾದ್ರು ಸಿಸ್ಟರ್ ಕಿವಿದು? ಬಟ್ ಅಲ್ಲ ಸರ್ ಏನ್ ಹೇಳಿದ್ರು, ಫೇಶಿಯಲ್ದು ಸರ್ಜರಿ ಮಾಡೋದೇನು ಅವಶ್ಯಕತೆ ಇಲ್ಲ. ಬ್ಯಾಕ್ದು ನೀವು ಆಮೇಲೆ ತೀರ್ಮಾನ ಮಾಡ್ತೀವಿ. ಸ್ಕಿನ್ ಕಟ್ ಆಗಿದೆ ಅಂತ ಅದು ಮಾಹಿತಿ ಅದೇನು ತೊಂದರೆ ಆಗಲ್ಲ. ಬಟ್ ಆಸ್ ಆಫ್ ನಾವು ಇಲ್ಲಿ ಗ್ರಾಫ್ಟಿಂಗ್ ಚೆನ್ನಾಗಿ ಆಗಿದೆ, ಡ್ರೆಸ್ಸಿಂಗ್ ಇವತ್ತು ಮಾಡೋದಂತಲ್ಲ ಆಗಿದೆ ಅಂತ ಹೇಳೋರೆ. ಸೊ ನೋ ಪ್ರಾಬ್ಲಮ್. ಆಯ್ತಾ ಸಾನ್ವಿ? ಚಿತ್ತಾರ ನ್ಯೂಸ್, ಮಡಿಕೇರಿ.